ಒಂದೇ ಆವರಣದಲ್ಲಿ ವಿದ್ಯಾರ್ಥಿನಿಯರ ಹಾಗೂ ವಿದ್ಯಾರ್ಥಿಗಳ ಪದವಿ ಪೂರ್ವ ಕಾಲೇಜಿನ ಪ್ರತ್ಯೇಕ ವಸತಿ ನಿಲಯಗಳಿವೆ. ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಮಣಿತ್ ಹೋದ ಉದ್ದೇಶವೇನು ಗೊತ್ತಿಲ್ಲ. ವಿದ್ಯಾರ್ಥಿನಿಯೋರ್ವಳ ಕೊಠಡಿಯ ಕಿಟಕಿ ಬಳಿಯಿಂದ ಮಣಿತ್ ಬಿದ್ದಿದ್ದಾನೆ. ಮಧ್ಯರಾತ್ರಿಯಲ್ಲಿ ಮಣಿತ್ಗೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಕೆಲಸವೇನಿತ್ತು? ಮಧ್ಯರಾತ್ರಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಅಕ್ರಮವಾಗಿ ಪ್ರವೇಶಿಸಿದ್ದು ಹೇಗೆ? ವಾಚ್ಮೆನ್ಗಳು ಗಮನಿಸಲಿಲ್ಲವೇ? ಪ್ರಾಂಶುಪಾಲರು ಮುನ್ನೆಚ್ಚರಿಕೆ ತೆಗೆದುಕೊಂಡಿರಲಿಲ್ಲವೇ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರೆಯಬೇಕಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಘಟನೆ ಬಗ್ಗೆ ಕೂಲಂಕುಷ ತನಿಖೆ ನಡೆಸಬೇಕಿದೆ. ಬಡ ವಿದ್ಯಾರ್ಥಿಗಳು ಒಳ್ಳೆಯ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿ ಪ್ರವೇಶ ಪಡೆಯುತ್ತಾರೆ. ಅವರ ರಕ್ಷಣೆ ಹೇಗೆ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. ಎಷ್ಟು ಗಂಟೆಲಿ ಯಾವತ್ತು ದಿನ ನಡೆದಿದ್ದು ಘಟನೆ? ಎಷ್ಟು ಗಂಟೆಲಿ? 2 ಗಂಟೆ ರಾತ್ರಿ ನೈಟು. ಹೌದಾ? ಪ್ರಿನ್ಸಿಪಲ್ ಇರಲಿಲ್ವಾ? ಇದ್ರು ಸರ್, ಮಲಗಿದ್ರು ಸರ್. ಇದ್ರು ಸರ್, ಮಲಗಿಬಿಟ್ಟಿದ್ರು ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ ಸರ್. ಆಗ ಬೆಳಿಗ್ಗೆ ಗೊತ್ತಾಗಿತ್ತು ಸರ್, 8 ಗಂಟೆ. ಹಾಂ 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 ಬೆಳಗ್ಗೆ ಅವನು ಬಿದ್ದಿದ್ದು ನೈಟು, ಗೊತ್ತಾಗಿರೋದು 8 ಗಂಟೆಲಿ. ಸರ್ ಬೆಳಿಗ್ಗೆ ಒಂದು ಹುಡುಗಿ ಸರ್ ಅಲ್ಲಿಸ್ಬೇಕಾದ್ರೆ ಗೊತ್ತಾಗಿತ್ತು ಸರ್. ಏನಕ್ಕೆ ಆ ಬಿಲ್ಡಿಂಗ್ ಹತ್ರ ಹೋಗಿದ್ದ ಅವನು? ಗೊತ್ತಿಲ್ಲ ಸರ್. ಅದು ಏನು ಕಿಟಕಿ ಮೇಲೆ ಹತ್ತಿದ್ನಾ? ಸರ್ ಹಾಂ, ಕಿಟಕಿ ಮೇಲೆ ಹತ್ತಿ ಬಿದ್ದಿರೋದು ನೈಟು.